ನನ್ನ ಆಸೆಯಂತೆ ಶ್ರೀಮಂತ ಪ್ರತಾಪನ ಮನೆ ಸೇರಿಕೊಂಡೆ. ನಾನಿನ್ನ ಮನೆಗೆ ಬಂದಿರುವುದು ಒಂದು ಉದ್ಯೋಗ ಹುಡುಕಿಕೊಂಡಲ್ಲ, ನಿನ್ನ ತಂಗಿ ಕವಿತಾಳ ರೂಪಕ್ಕೆ ಬರಲಾಗಿ ಕವಿತು ನಿಮ್ಮಣ್ಣ ಹೇಳಿದಂತೆ ಕೇಳಿ ನಿನ್ನನ್ನು ನನ್ನ ಕೈವಶ ತೆಗೆದುಕೊಂಡು ನಂತರ ಅರಮನೆಯಲ್ಲಿ ಚಿಂತೆಯಂತೆ ಕಾಲ ಕಳೆಯುತ್ತಿರುವ ನಿನ್ನನ್ನು ನನ್ನ ಕೈವಶ ತೆಗೆದುಕೊಂಡು ಕೊನೆಗೆ ನಿಮ್ಮಿಬ್ಬರ ಅಣ್ಣ ತಂಗಿಯರನ್ನು ಕೈಲಾಸಕ್ಕೆ ಕಳಿಸುವುದೇ ಈ ಪ್ರದೀಪನ ಗುರಿ. ನೆನೆಸುವಾಗಲೇ ನನ್ನ ರಮಣಿ ಬಂದೇ ಬಿಟ್ಟರು. ಬರಲಿ ಬರಲಿ, ಈ ಪಕ್ಕ ಬರಿದ ಹಕ್ಕಿಯನ್ನು ದಕ್ಕಿಸಿಕೊಳ್ಳಲು ಇದು ಒಳ್ಳೆಯ ಸಮಯ. ನನ್ನನ್ನು ನಿಲ್ಲಿಸಿದ ಕಾರಣ ಶ್ರೀಮಂತಿಕೆಯ ಸೊಕ್ಕನ್ನು ಮೈ ತುಂಬ ತುಂಬಿಕೊಂಡು ಅರಮನೆಯಲ್ಲಿ ಜಿಂಕೆಯಂತೆ ಕಾಲ ಕಳೆಯುತ್ತಿರುವ ಈ ನಿನ್ನ ಜಿಂಕೆಯ ಜೀವಕ್ಕೆ ಮತ್ತೊಂದು ಜೀವ ಜೋಡಿಸಬೇಕೆಂದು ನಿಲ್ಲಿಸಿದೆ. ಅದರ ಅವಶ್ಯಕತೆ ಏನಿಲ್ಲ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗ್ಬಿಡು. ಹೊರಟು ಹೋಗು. ಎಲ್ಲ ಸೊಕ್ಕಿನ ಹೆಣೆ, ನನ್ನಂತ ಪುರುಷರು ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ಐ ಲವ್ ಯು ಎಂದು ಹೇಳಿದರೆ ನಿನ್ನಂತ ಕೊಪ್ಪಿದ ಹೆಣ್ಣುಗಳು ದಾರಿಗೆ ಬರುವುದಿಲ್ಲ. ನಿಮ್ಮಂತವರಿಗೆ ಇದ್ದೇ ಇದೆಯಲ್ಲ, ಕಪ್ಪಿಗೆ ಲಕ್ಷೆ ಪೆಟ್ಟು ಎಂಬಂತೆ. ಈಗ ನಿಮಗೆ ಸರಿಯಾದ ರೀತಿ ದೂರ ಸರಿದು ನಿಂತು ಮಾತನಾಡೋ ನೀಚ. ನಿಮ್ಮಂತ ಬಂದು ನಮ್ಮಂತ ಶ್ರೀಮಂತ ಕುಮಾರಿಯನ್ನ ಮುಟ್ಟಲು ಬಂದಿದ್ಯಾದ್ರೆ ನಿಮ್ಮಂತವನ್ನ ಕೊಚ್ಚಿಕೊಳ್ತಾರೆ ಇದೇ ಸಮಾಜದ ವೀರಗಾತಿಯರು. ಸಮಾಜ ಸಮಾಜ ಬಯಸಿದ ಮಿಂಡನೊಂದಿಗೆ ಸುಖಿಸುವಾಗ ಶನಿ ತನ್ನ ಗಂಡನೇ ಅಡ್ಡಿಯಾಗುತ್ತಾನೆಂದು ತಿಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಅದೇ ಗಂಡನನ್ನು ಕೊಂದ ಕಟುಕ ಹೆಣ್ಣುಗಳಂತಿಲ್ಲ ನಿನ್ನ ಸಮಾಜದಲ್ಲಿ. ಗಂಡನಿಗೆ ಕೈ ಕೊಟ್ಟು ಮಿಂಡನ ಜೊತೆ ತಿರುಗಾಡಿ ಬಿಡುವ ಬಿಡಾಡಿ ಹೆಣ್ಣುಗಳಂತಿಲ್ಲ ಈ ನಿನ್ನ ಸಮಾಜದಲ್ಲಿ. ಕೂಸು ಎದ್ದು ಗುಡ್ಡ ಗವಾರದಲ್ಲಿ ಒಡೆಯುವುದಲ್ಲದೆ ಅದೇ ಕೂಸಿನ ಮೇಲೆ ಕಲ್ಲುವುದು ಆ ಕೂಸನ್ನೇ ಕೊಂದ ಕಟುಕ ಹೆಣ್ಣುಗಳಂತಿಲ್ಲ ಈ ನಿನ್ನ ಬಂಡ ಸಮಾಜದಲ್ಲಿ. ಹಗಲ ಹೊತ್ತಿನಲ್ಲಿ ಬಾಟ್ಲಿ ಸಿನಿಮಾ ನೋಡಿಕೊಂಡು ಕತ್ತಲಾಗುತ್ತಿದ್ದಂತೆ ತಮ್ಮ ತಮ್ಮ ಮಿಂಡರೊಂದಿಗೆ ಪ್ರೇಮ ಸಲ್ಲಾಪವಾಡುವ ಬಂಡ ರಂಡಿಯರಿಲ್ಲ ಈ ನಿನ್ನ ಸಮಾಜದಲ್ಲಿ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ, ನೀನು ಅದೆಷ್ಟು ಜನರ ರಕ್ತಕ್ಕೆ ಹೊಟ್ಟಿರ್ಬೋದು ಸೂಳೆ ಮಗನೇ. ಸತಿ ಸಾವಿತ್ರಿ ಅಂತಿರುವ ನನ್ನ ಜನ್ಮದಾತಿಗೆ ಸೂಳೆ ಎಂದಿಗೆ ಆರಂಡೆ. ಸುಮ್ಮನೆ ನೀ ನನ್ನವಳಾದರೆ ಸರಿ, ಕತ್ತರಿಸಿ ಚೆಲ್ಲುವೆ ನಿನ್ನ ಮೃದುವಾದ ಶರೀರವನ್ನು.
ಚಾಕು ತೋರಿಸಿ ನನ್ನ ಹೆದರಿಸುವೇನು? ಎಲ್ಲೋ ಕಾಮದ ಪೆತ್ತ ನೆತ್ತಿಗೆ ನಿಂತ ಕಾಮದ ಕೋಣವೇ, ಈ ನಿನ್ನ ಜುಜುಬಿ ಚಾಕುಗೆ ಹೆದರುವ ಹೆಣ್ಣಲ್ಲ ಈ ಕವಿತಾ. ಮಿಸ್ಟರ್ ಪ್ರದೀಪ್, ನೀನು ಹೆಚ್ಚಿಗೆ ಹಾರಾಡ್ದ ಇಲ್ಲಿಂದ ಹೊರಟು ಹೋದ್ರೆ ಸರಿ. ಇಲ್ಲಿಗೆ ಹೋದ್ರೆ ಈ ನಿನ್ನ ರಕ್ತ ಕುಡಿಲಿಕ್ಕೆ ನಾನು ಚಂಡಿ ಚಾಮುಂಡಿ ಅವತಾರ ತಗೋಬೇಕಾಗತ್ತೆ. ಹುಷಾರ್. ಚಂಡಿ ಚಾಮುಂಡಿ ಚಂಡಿ ಚಾಮುಂಡಿ ಎಂದು ಹಾರಾಡಿದ ನಿನ್ನಂತ ಎಷ್ಟೋ ಹೆಣ್ಣುಗಳು ತಮ್ಮ ಶೀಲ ಕಳೆದುಕೊಂಡಿದ್ದಾರೆ ಈ ಪ್ರತಾಪನ ಕೈಯಲ್ಲಿ. ಹೊರಸತ್ತು ನಿಮ್ಮ ಹಂದಿ ಕೊಲಿದವರೇ, ಮನಸ್ಸಿಲ್ಲದ ಹೆಣ್ಣಿಗೆ ಒತ್ತಾಯಿಸಲು ಬಂದಿದ್ದೆ ಆದ್ರೆ ಕಾಲಲ್ಲಿರುವ ಚಪ್ಪಲಿಂದ ಮುಖ ಕೆತ್ತವಾಗಿ ಹೊಡಿಬೇಕಾಗತ್ತೆ. ಜೋಕೆ ಸಿಂಹದಂತೆ ಗರ್ಜಿಸಿ ಬೇಟೆ ಆಡಬೇಕೆಂದು ಬಂದ ಈ ಕಾಲಿಂದ ಸ್ವಲ್ಪವನ್ನು ಕೆಣಕಿದೆಯಾ ದೊಡ್ಡ ಹೆಣ್ಣೆ? ಮುಗಿಯಿತು ನಿನ್ನ ಶೀಲದ ಕಥೆ. ಕೈ ಬಿಟ್ಟು ಮಾತಾಡೋ ಕತ್ತೆ ಹಂತವನೇ. ಹಿಂದೆ ಮಹಾಭಾರತದಲ್ಲಿ ದ್ರೌಪದಿಯನ್ನ ಆ ದುಷ್ಟ ದುಶ್ಯಾಸನ ಸೀರೆ ಸೆಳೆಬೇಕಾದ್ರೆ ಶ್ರೀಕೃಷ್ಣ ಬಂದವಳ ಮಾನ ಕಾಪಾಡದಂತೆ ಇಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಲಿಕ್ಕೆ ಆ ದೇವರು ಯಾರನ್ನಾದ್ರೂ ಒಬ್ಬ ಕೊಟ್ಟೆ ಕಳಿಸ್ತಾನೆ. ದೇವರು ಕಲ್ಲಿನ ಗುಡಿಯಲ್ಲಿ ಕಲ್ಲಾಗಿ ಕುಳಿತಿರುವಾಗ ನಲ್ಲಿಯಾದ ನಿನ್ನನ್ನು ರಕ್ಷಿಸಲು ಆ ಕಲ್ಲು ದೇವರು ಬಂದರೆ ಬರಲಿ, ನಾನು ನೋಡಿ ಬಿಡುತ್ತೇನೆ. ನಿಮ್ಮಂತ ಕೊಪ್ಪಿದ ಕೋಣಗಳಿಗೆ ಮದ ಏರ್ಸಕ್ಕೆ ಬಂದೇ ಬರ್ತಾನೋ? ರಕ್ತ ಕುಡಿಲಿಕ್ಕೆ ಶೂರನಾಗಿ ಬರ್ತಾನೆ, ಜಗ ಮೆಚ್ಚಿದ ಹೊಳಿಯಾಗಿ ಬರ್ತಾನೆ, ದಿಲ್ಲಿ ಹೊಕ್ಕ ಪೊಂಡ ಹೊಳಿಯಾಗಿ ಬರ್ತಾನೆ. ಹೇ ಕವಿತಿ, ನಿನ್ನ ಮುಂದೆ ಈ ಭಯಂಕರವಾದ ಹೆಪ್ಪುಲಿ ಇರುವಾಗ ಮತ್ತಾವ ಹುಲಿ ಬಂದು ಕಾಪಾಡುತ್ತದೆ. ಕಾಪಾಡಲಿ, ಅವನಲ್ಲಿ ಗಂಡಸ್ತನದ ತಾಕಿತ್ತಿದೆ. ಒಂದು ತಡೆಯಲ್ಲಿ ಈ ನಿನ್ನ ಶೀಲವನ್ನು. ಇದೇ ರೀತಿ ನೀ ನನಗೆಲ್ಲ ಆಡಿದರೆ ನಾನೇನ್ ಮಾಡ್ತೇನೆ ನನಗೆ ಗೊತ್ತಿಲ್ಲ. ಹೀರಾಪಾಡುವಾಗಿ ಎಗದು ಬಿದ್ದು ಸತ್ತು ಹೋಗಬೇಡ. ಸುಮ್ಮನೆ ಇವಳನ್ನು ಬಿಟ್ಟು ಕೊಟ್ಟು ಇಲ್ಲಿಂದ ಹೊರಟು ಹೋಗು. ಇವಳನ್ನು ಬಿಟ್ಟು ಕೊಟ್ಟು ಹೊರಟು ಹೋಗಲು ನಾನೇನು ಕೈಲಾಗದ ಹೇಳಿಯಾಗಲೇ ಪ್ರದೇವ. ಹೆಣ್ಣು ಮಕ್ಕಳ ಮೇಲೆ ಕಾಮನ ಕಣ್ಣಿಟ್ಟ ರಾಕ್ಷಸರ ಕಣ್ಣು ಕಿತ್ತು ಅವರ ಹೃದಯ ಬಿಸಿ ರಕ್ತ ಕುಡಿಯಲು ಬೌದ್ಧರಾಗಿ ಬಂದಿರುವನು ಈ ಅರ್ಜುನ. ಏ ಪೆದ್ದ ನನ್ನ ಮಗನೇ ಅರ್ಜುನ, ಇವಳೇನು ನಿನ್ನ ಪ್ರಿಯ ಮಗಳ? ಇಲ್ಲ, ನಿನ್ನ ಮಾವನ ಮಗಳ. ಮೇಲಾಗಿ ಇವಳೇನು ನಿನ್ನ ಕೈ ಹಿಡಿಯುವ ರಾಣಿಯ? ಇದೇ ನಿನ್ನ ಸೂರುಗಾರಿಕೆಯಲ್ಲಿ ಎದೆಗಾರಿಕೆಯಲ್ಲಿ ತಾಕತ್ತಿದ್ದರೆ ಹಿಂದೆ ನೀ ಚಿಕ್ಕವನಿರುವಾಗ ಆಗ ಹಗಲೇ ನಿನ್ನ ಮನೆಗೆ ಮಕ್ಕಿ ಹಚ್ಚಿದ ಪಂಡ ಪುರುಷರಿಗೆ ತೋರಿಸಬೇಕಾಗಿತ್ತು ಈ ನಿನ್ನ ಪಟ್ಟಿಯ ತೂರಾಟವನ್ನು. ಮರೆತು ಹೋದ ನನ್ನ ಮನೆ ಸುಟ್ಟ ವಿಷಯವನ್ನು ಮತ್ತೆ ಎತ್ತಿ ಉರಿಯುತ್ತಿರುವ ಬೆಂಕಿಯಲ್ಲಿ ಮತ್ತಷ್ಟು ತುಪ್ಪ ಚೆಲ್ಲಿ ಉರಿ ಹಚ್ಚಿಸಿ ಬಿಟ್ಟು ಏ ಪ್ರದಿಯ, ನಮ್ಮ ಸೇಡಿದ ಕೆಂಡ ನಂದಬೇಕಾದರೆ ನಮ್ಮ ಮನೆಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರೆಂದು ಪತ್ತೆ ಹತ್ತಿದರೆ ಅವನು ಉಂಡ ಕಳೆದು ಆ
ಆ ರುಂಡಕ್ಕೆ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಹೆಂಡು ಹುಲಿಗಳ ಕತ್ತಲದಲ್ಲಿ ಸಿಂಹದ ಮರಿ ದಿಲ್ಲಿ ಒಕ್ಕ ಪುಂಡ ಹುಲಿ ನಾವು ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ಸೇಡಿಗೆ ಚುಡನೆ ಅಲ್ಲ. ಏ ಅರ್ಜುನ, ಎಂದು ನೀವುಗಳನ್ನು ಕಾಪಾಡಿದ ಮಾತ್ರಕ್ಕೆ ಈ ನೀನು ದೊಡ್ಡ ಪುಂಡ ಪುರುಷನೆಂದು ತಿಳಿಯಬೇಡ. ಇದರ ಸೇಡನ್ನು ನಾ ತೀರಿಸದೆ ಕೊಳ್ಳದೆ ಬಿಡಲಾರೆ. ಬರುತ್ತೇನೆ ಮಗನೇ. ಹೋಗಲೇ ಹೋಗು. ನಿನ್ನ ಕೈಲಾಗ ಹೆದರುವ ಹೇಳಿ ಕಂಡಲ್ಲ ಈ ಅರ್ಜುನ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದೆ. ನಿಮಗೆ ಅನಂತ ಅನಂತ ಧನ್ಯವಾದಗಳು. ಏನು ನಾನಿನ್ನು ಬರುತ್ತೇನೆ. ನಿಲ್ಲು ಅರ್ಜುನ, ನಿಲ್ಲು. ಅಂದ ನಮ್ಮ ಮನೆಗೆ ಬಂದಾಗ ನಿನ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿ ಅವಮಾನ ಮಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈಗಿನ ಕಾಲದಲ್ಲಿ ಶ್ರೀಮಂತರು ನಮ್ಮ ಬಡವರಿಗೆ ಯಾವ ರೀತಿ ಮಾತನಾಡುತ್ತಾರೋ ಅದೇ ರೀತಿ ನೀವು ಮಾತನಾಡಿದ್ದೀರಿ. ಅದರಲ್ಲಿ ತಪ್ಪೇನಿದೆ ಹೇಳಿ? ಎಷ್ಟೇ ಆದರೂ ನೀವು ಶ್ರೀಮಂತರಲ್ಲವೇ? ಅರ್ಜುನ್, ಹಾಗೆಲ್ಲ ಚುಚ್ಚು ಮಾತಾಡ್ಬೇಡ ಅರ್ಜುನ್. ನನ್ನದು ಮಾತನಾಡಿಸ್ಕೊಡ್ತೀರಾ? ಅದೇನಂತ ಹೇಳಿ? ಖಂಡಿತ ನಡೆಸಿಕೊಡುತ್ತೇನೆ. ಈ ಕವಿತಾಳನ್ನ ನಿಮ್ಮ ಸತಿ ಅಂತ ಸ್ವೀಕರಿಸಿ ನಿಮ್ಮ ಮನೆ ತುಂಬಿಸ್ಕೊಳ್ತೀರಾ? ಏನು ಮಾತನಾಡುತ್ತೀರಿ ಕವಿತಾ? ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುತ್ತಿರುವ ಈ ಕಡು ಬಡವನಿಗೂ ಚಿನ್ನದ ತಾಟಿನಲ್ಲಿ ಕೈ ತೊಳೆಯುತ್ತಿರುವ ಶ್ರೀಮಂತ ಕುಮಾರಿಗೂ ಎಲ್ಲಿಯ ಹೊಂದಾಣಿಕೆ? ಎಷ್ಟೇ ಆದರೂ ನಾವು ಕಡು ಬಡವರು, ನೀವು ಕುಬೇರರು. ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡಿದ್ರು ಅಣ್ಣಾನೆ, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದ್ರು ಅಣ್ಣಾನೆ. ಬಡವನಾಗ್ಲಿ ಶ್ರೀಮಂತನಾಗ್ಲಿ ಅವನು ಗಂಡೆ ತಾನೆ ಅಂದಾಗ ನಾನು ನಿಮ್ಮನ್ನ ಬಯಸಿದ್ರಲ್ಲಿ ತಪ್ಪೇನಿಲ್ಲ. ನೋಡಿ, ಈ ನಿಮ್ಮ ಒಳ್ಳೆತನಕ್ಕೆ, ಈ ನಿಮ್ಮ ಶೂರತನಕ್ಕೆ, ಧೈರ್ಯತನಕ್ಕೆ ನಾನು ಮನಸೋತು ಹೋಗಿದ್ದೇನೆ. ನೋಡು ಅರ್ಜುನ್, ದಯವಿಟ್ಟು ನನ್ನನ್ನ ತಿರಸ್ಕರಿಸಬೇಡ. ನಿಮ್ಮ ಕಾಲು ಹಿಡಿದುಬೇಡ. ಎದ್ದೇಳು ಕವಿತಾ, ಎದ್ದೇಳು. ಆದರೆ ನೀನಾಡುವ ಈ ಮಾತನ್ನು ನಾನು ನಿಜವೆಂದು ನಂಬಲೆ? ಖಂಡಿತವಾಗ್ಲೂ ನಂಬು. ಇದರಲ್ಲಿ ಯಾವತ್ತೂ ಮೋಸವಿಲ್ಲ. ನಿಜವಾಗ್ಲೂ ನನ್ನ ಮಾತು ಸತ್ಯ. ಆಗಲಿ, ಆ ನನ್ನ ತಂದೆ ಬಸವೇಶ್ವರನ ಇಚ್ಛೆಯಂತೆ ಆಗಲಿ.
ಅರ್ಜುನ್ ನಾನು ಇನ್ ಬರಲ್ಲ. ಬಾಯ್. ಎದುರಿಗೆ ಈ ಶ್ರೀಮಂತರ ಗಾಡಿ ಬರುವುದು ಕಾಣುವುದಿಲ್ಲ. ದಾರಿ ಬಿಟ್ಟು ನಿನ್ನ ಮಗನೇ. ಗಿರಾಂಕರ್ ಅಂತ ಇನ್ನೊಮ್ಮೆ ಬಗೆದರೆ ನಿನ್ನನ್ನು ಹುಟ್ಟಿಲ್ಲ ಅನಿಸಿಬಿಟ್ಟೆ ನಮಗಲೇ. ಅಷ್ಟಕ್ಕೂ ರಾಡಿ ಇದು ನಿಮ್ಮ ಅಪ್ಪಂದ ಇಲ್ಲ ನಿಂದ. ಈ ಶ್ರೀಮಂತ ಯಾರೆಂದು ತಿಳಿದುಕೊಂಡು ಮಾತನಾಡು. ನೀನ್ ಯಾರೆಂದು ತಿಳಿದುಕೊಂಡು ಮಾತನಾಡುವ ಅವಶ್ಯಕತೆ ನನಗಿಲ್ಲ. ಇನ್ನೊಂದು ಸಾರಿ ಮಗಲೇ ಎಂದು ಬಗೆದರೆ ನಿನ್ನ ತಲೆ ಕತ್ತರಿಸಿ ಬಿಟ್ಟರು. ಸೊಕ್ಕಿದೆ ಕುಜಿ, ಈ ಶ್ರೀಮಂತನಿಗೆ ಎದುರು ವಾದಿಸದೆ ಈ ಕ್ಷಣದಲ್ಲಿ ಹಾರುವುದು ನಿನ್ನ ಪ್ರಾಣ ಪಕ್ಷಿ. ಪ್ರಾಣ ಈ ಕರುಳ ಪ್ರಾಣ ತೆಗೆಯುತ್ತೇನೆಂದು ಬಂದ ಎಷ್ಟೋ ಜನ ಸೂರಾದಿಸುವರು. ಈ ಕರುಣನ ಒಂದು ಕೂದಲು ಸಹ ಅಲ್ಲಾಡಿಸಲು ಸಾಧ್ಯವಾಗಿಲ್ಲ. ಸಾಧ್ಯವಿಲ್ಲ. ಹರಿಹರ ಬ್ರಹ್ಮಾದಿಗಳೇ, ಈ ಶ್ರೀಮಂತ ಹೆಸರು ಕೇಳಿದರೆ ಯಾದರಿ ನಡುವಾಗ ಸಾಧ್ಯದ ಮಾತು ಈ ಶ್ರೀಮಂತದ ವಂಶದಲ್ಲೇ ಬಂದಿಲ್ಲ. ಇಂಥದ್ರಲ್ಲಿ ನೀನೇನು ಕಳ್ಳರ ಗುರು ದಂತಚೋರ್ ಕಾಡುಗಲ್ಲ ವೀರಪ್ಪನ ಅವರಪ್ಪ. ನೀನು ಸೂರ್ಯ ಸೂರ ಅಷ್ಟೇ ಅಲ್ಲವೇ, ಹೌದು. ಈ ಶ್ರೀಮಂತನಿಗೆ ಎದುರು ವಾದಿಸಿದರೆ ಇದೇ ಪಿಸ್ತೂಲಿನಿಂದ ನಿನ್ನನ್ನು ಪುಂಡರಿಸಿ ಚೆಲ್ಲುತ್ತೇನೆ. ಬದು ಎಚ್ಚರ ಎಚ್ಚರ. ಕೈಯಲ್ಲಿ ಪಿಸ್ತೂಲ್ ತೋರಿಸಿದರೆ ಈ ಕರುಣ ಹೆದರವೆಂದು ತಿಳಿದಿರುವೆಯಾ? ಅದೇ ಮಾತು ನಿಜವಾಗಿದ್ದರೆ ಈ ಶ್ರೀಮಂತ ಎದುರಿಗೆ ಇಷ್ಟೊಂದು ಸೊಕ್ಕಿನಿಂದ ಮಾತಾಡ್ತಿರಲಿಲ್ಲ. ಯಾರೋ ನೀನು
ಬಡವರ ಬಂಧು, ಮೇಲಾಗಿ ನಿಮ್ಮಂತ ಶ್ರೀಮಂತರ ಚೆಂಡಾಡಲು ಬಂದ ಜಗದೇಕ ವೀರ, ಗಂಡುಗಳ ಗಂಡ. ಗಂಡುಗಲಿ ಲೇ ಗಂಡುಗಲಿ, ನಿನ್ನಂತ ಗಂಡುಗಲಿ ಬೆಳೆದಂತ ಸೂರಾಜ ಸೂರನು ಪತ್ತೆ ಇಲ್ಲದೆ ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡಿದ್ದಾನೆ ಈ ಶ್ರೀಮಂತ ಪ್ರತಾಪ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲದೆ ಬದುಕುವ ಆಸೆ ನನಗಿಲ್ಲ. ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ಒಂದೇ ಒಂದು ದಿನ ಬಾಳುತ್ತೇನೆ. ಹೊರಟು ನಿಮ್ಮಂತ ಶ್ರೀಮಂತ ಬಂಡರಿಗೆ ಹೆದರಿ ಮುಂದಿಟ್ಟ ಹೆಜ್ಜೆ ಹಿಂದೆ ಇಡುವುದು ಈ ಕರುಣನ ಜಾಯಮಾನದಲ್ಲಿ ಬಂದಿಲ್ಲ, ಬರುವುದೂ ಇಲ್ಲ. Be careful. ಓಹೋ, ಇವನು ಅಂಡರ್ ವರ್ಲ್ಡ್ ರೌಡಿ ಇದ್ದರೂ ಇರಬಹುದು. ಇಂತಹ ಸಮಯದಲ್ಲಿ ಇವನ ಜೊತೆ ವೈರತ್ವ ಸರಿಯಲ್ಲ. ಹೇಗಾದರೂ ಮಾಡಿ ನಾ ಮಾಡುತ್ತಿರುವ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ಇವನು ಸೇರಿಸಿಕೊಂಡರೆ ಇಡೀ ದಿಲ್ಲಿಗೆ ಕುಬೇರನಾಗಿ ಈ ದಿಲ್ಲಿಯನ್ನು ಕಿರುಬೇರಿನಲ್ಲಿ ಆಟ ಆಡಿಸುವುದರಲ್ಲಿ ಸಂದೇಹವೇ ಇಲ್ಲ. ಇವನಿಂದಲೇ ಎಲ್ಲ ಕಾರ್ಯವನ್ನು ಸಾಧಿಸಿ ಕೊನೆಗೆ ಸಮಯ ಸಾಧಿಸಿ ಇವನನ್ನು ಕೊಲೆಗೈದರಾಯಿತು. ಯಾಕೆ ಪ್ರತಾಪ್ ಸುಮ್ಮನೆ ಮೂಕನಾಗಿ ನಿಂತು ಬಿಟ್ಟಿಯಲ್ಲ? ನೋಡು ಕಣ, ಇಂದಿನಿಂದ ನಾವಿಬ್ಬರು ಒಂದಾಗೋಣ. ಏನಂತೀಯ? ಇವನು ಕಳ್ಳತನ ಮಾಡಿ ಕಳಿಸುತ್ತಿರುವ ಲಾರಿಯ ದವಸ ಧಾನ್ಯಗಳನ್ನು ನಾನು ಬಡಬಗ್ಗರಿಗೆ ಹಂಚಿರುವುದು ಇವನಿಗೆ ಗೊತ್ತಿಲ್ಲ. ಆ ವಿಷಯವನ್ನು ಮುಂದೆ ತಿಳಿಸಿದ್ರಾಯ್ತು. ಪ್ರತಾಪ್, ಗರುಡ ಸಿಂಹದಂತಿರುವ ನಾವಿಬ್ಬರು ಒಂದಾಗಲು ಅದು ಹೇಗೆ ಸಾಧ್ಯ? ನೀನು ಮನಸ್ಸು ಮಾಡಿದರೆ ಅದರಲ್ಲಿ ಸಂದೇಹವೇ ಇಲ್ಲ. ನಾ ಮಾಡುತ್ತಿರುವ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ನೀ ಶಾಮೀಲಾದರೆ ಬಂದ ಲಾಭದಲ್ಲಿ ನನಗೆ 50, ನಿನಗೆ 50. ಓಕೆನಾ? ಓಕೆ ಪ್ರತಾಪ್, ಓಕೆ. ಬಟ್ ಆ ವ್ಯವಹಾರದಲ್ಲಿ ಏನಾದರೂ ಮೋಸ ಹೋದರೆ ನಿನ್ನ ತಲೆ ಕಡೆಯದೆ ಬಿಡುವುದಿಲ್ಲ ಈ ಕಾರಣ. ನೋ, ಮಾತು ಕೊಟ್ಟು ಮರಳಿ ಬೀಳುವಂತ ಕಚಡ ಮನುಷ್ಯ ನಾನಲ್ಲ. ನಮ್ಮಿಬ್ಬರ ನಡುವೆ ವಾದ ವಿವಾದವನ್ನು ಒಂದು ಕೆಟ್ಟ ಗಳಿಗೆ ಎಂದು ಮರೆತು ಬಿಡು. ನಡೆ, ಮನೆಗೆ ಹೋಗೋಣ. ಪ್ರತಾಪ್, ನನ್ನದು ಬೇರೆ ಕೆಲಸವಿದೆ, ನೀವು ನಡೆಯಿರಿ, ನಾನು ಆಮೇಲೆ ಬರುತ್ತೇನೆ. ಓಕೆ, ನಾನಿಂದು ಬರುತ್ತೇನೆ. ಹೋಗು ಪ್ರತಾಪ್, ಹೋಗು. ನಿನಗೆ ಹೇಗೆ ತಿಳಿಯುತ್ತದೆ ಈ ಕರುಣನ ಸೇಡಿನ ಕುತಂತ್ರ? ನಾನು ನಿನ್ನ ಜೊತೆ ಸೇರಿ ನಿನ್ನ ಮನೆಗೆ ಸೇರಿಕೊಳ್ಳುತ್ತಿರುವುದು ಏನಕ್ಕೆ ಗೊತ್ತಾ? ನಿನ್ನನ್ನು ಉದ್ಧಾರ ಮಾಡಲಿಕ್ಕಲ್ಲ ಪ್ರತಾಪ್, ಮೇಲಾಗಿ ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿದ ವ್ಯಕ್ತಿಯೋರೆಂದು ಪತ್ತೆ ಹಚ್ಚಿ ಅವರನ್ನು ಈ ಭೂಲೋಕದಿಂದ ಪರಲೋಕಕ್ಕೆ ಪಾರ್ಸಲ್ ಮಾಡುವುದಕ್ಕೆ. ಪ್ರತಾಪ್, ನಿನಗೆ 8ನೆಯ ಗುಂಡಿಗೆ ಇದ್ದರೆ ಇನ್ನು ಮುಂದೆ ತಡೆದುಕೋ ಈ ನಿಕೋಬಾರ್ ರೌಡಿ ಸೇಡಿನ ಹೊಡೆತವನ್ನು.